ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ನಿಮಗೆ ಸ್ಪೆಷಲ್ಲಾಗಿ ಹಳ್ಳಿ ಕಡೆ ಸಿಗುವಂತಹ ಸೀಬೆ ಹಣ್ಣನ್ನು ಯೂಸ್ ಮಾಡಿಕೊಂಡು, ಅಂದರೆ ಗುವಾನ ಯೂಸ್ ಮಾಡಿಕೊಂಡು ಹೇಗೆ ಶೇಕನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಗುವಾ ಶೇಕನ್ನು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಶುಗರ್, ಹಾಗೆ ಪೆಪ್ಪರ್ ಪೌಡರ್, ಹಾಗೆ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಒಂದು ಗುವಾನ ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನು ಗುವಾದ ಮೇಲ್ಗಡೆ ಅದನ್ನು ಕಟ್ ಮಾಡಿಕೊಂಡು, ಬಿಕಾಸ್ ಅದನ್ನು ಕಪ್ ಟೈಪಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಮೇಲುಗಡೆ ಅದನ್ನು ತೆಗೆದೆ ಕಪ್ ಟೈಪಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ. ಒಳಗಡೆ ಇರುವಂತಹ ಹಣ್ಣನ್ನೆಲ್ಲ ಒಂದು ಸ್ಪೂನ್ನಲ್ಲಿ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಸೊ ನಿಧಾನಕ್ಕೆ ಹಾಕ್ಕೊಂಡ್ರೆ ಅದು ಶೇಪು ಪ್ರಾಪರಾಗಿ ಬರುತ್ತೆ. ನೀವು ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ನೀವು ತೊಗೋಬೇಕಾದ್ರೆ ಸ್ವಲ್ಪ ಗುವಾ ದಪ್ಪದಾಗಿರೋದನ್ನು ನೋಡಿ ತೊಗೋಬೇಕು. ಸೀಬೆಹಣ್ಣನ್ನು ಚಿಕ್ಕದಾದರೆ ಅದೇ ಕಾಯಿ ಥರ ಇದ್ದರೆ ಅದನ್ನೆಲ್ಲ ನಾವು ಈ ಥರ ರಿಮೂವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ನೋಡ್ತಾ ಇದ್ದೀರಲ್ವಾ ಹೇಗೆ ಮಾಡೋದು ಅಂತ ಹೇಳಿ. ಸೊ ಇದನ್ನು ಇವಾಗೆಲ್ಲ ಹಣ್ಣನ್ನು ತೊಗೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್, ಸಾಲ್ಟ್, ಶುಗರ್, ಪೆಪ್ಪರ್ ಪೌಡರ್, ಇಷ್ಟೇ, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಅದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಇಲ್ಲಿ ಅದೇ ಮಸಾಲನ ಮತ್ತೆ ಮಿಕ್ಸ್ ಮಾಡಿಕೊಂಡು ಆ ಗುವಾದು ಸ್ಕಿನ್ ಇರುತ್ತೆ ಅಲ್ವಾ, ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಕಪ್ಪು ಟೈಪು, ಅದಕ್ಕೆ ನಾನಿಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾವು ಆ ಶೇಕನ್ನು ಕುಡ್ದಾದ್ಮೇಲೆ ಗುವಾ ಶೇಕನ್ನು ನಾವು ಇದನ್ನು ಕಚ್ಕೊಂಡು ತಿಂದರೆ ಅದನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದನ್ನು ಮಾಡ್ಕೋತಾ ಇರೋದು. ಆ ಸ್ಕಿನ್ ಕೂಡ ವೇಸ್ಟ್ ಮಾಡಲ್ಲ ನಾವು. ಸೊ ನೋಡ್ತಾ ಇದ್ದೀರಲ್ಲ, ರೆಡಿಯಾಗಿದೆ. ಟೇಸ್ಟಿ ಆ್ಯಂಡ್ ಹೆಲ್ದಿ, ಬಿಕಾಸ್ ಡಯಾಬಿಟಿಕ್ಸ್ ಪೇಷಂಟ್ಸ್ ಇರ್ತಾರಲ್ವ, ಅವರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಸೊ ರೆಡಿಯಾಗಿದೆ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ, ಹಾಗೆ ತಿಂತಾರೆ ಕೂಡ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ರಿವ್ಯೂಸನ್ನು ನನಗೆ ಕಮೆಂಟ್ ಮಾಡಿ.